ಹಾಯ್ ಫ್ರೆಂಡ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನೋಡಿ. ಇಲ್ಲಿ ವಾತಾವರಣ ಯಾವ ಥರ ಇದೆ ಅಂತಂದ್ರೆ ಇವಾಗ ಫುಲ್ಲೆಲ್ಲ ಮೋಡ ಕವಿದ ವಾತಾವರಣ. ಅಂದರೂ ಮಳೆ ಅಂತೂ ಬರಲ್ಲ. ಈ ಕಾಲದಲ್ಲಿ ನಮ್ಗೆ ಯಾವಾಗೂ ಮಳೆ ಅಂತೂ ಆಗಲ್ಲ. ಸದ್ಯಕ್ಕೆ ಪರಿಸ್ಥಿತಿಯಲ್ಲಿ ಇವಾಗೆಲ್ಲ ಬರೀ ಮೋಡನೇ ಇರೋದು. ಜೋಳ ಹಾಕಿದ್ದೀವಿ. ನೋಡಿ, ಇದು ನಮ್ಮ ಜಮೀನು. ಇಲ್ಲಿಂದ 6 ಗಂಟೆ ಜಮೀನಲ್ಲಿ ಕೆಲಸ ಮಾಡೋದು ಒಂದು ಸವಾಲೇನೆ ಇವಾಗ. ಅಂದರೆ ಆವಾಗಿನ ಕಾಲದಲ್ಲಿ ಇದ್ದಿದ್ದಂಥ ಕಷ್ಟ ಇವಾಗೇನಿಲ್ಲ. ಆವಾಗೆಲ್ಲ ಬರೀ ಏರ್ ಕಟ್ಕೊಂಡು ಏರು ಉಳ್ತಾನೇ ಇರಬೇಕು. ಇವಾಗೆಲ್ಲ ಟ್ಯಾಕ್ಟ್ರಿ ಬಂದಿದೆ ಅಲ್ವಾ, ಅದರನ್ನೇ ಎಲ್ಲ ಉಳಿಸ್ಬಿಟ್ಟು ಜಮೀನಿಗೆ ಜೋಳ ಹಾಕಿದ್ದೀವಿ. ಇವಾಗ ಚೆನ್ನಾಗಿದೆ ಅಂತ ವಾತಾವರಣ. ನೋಡಿ ಬೇಕಾದ್ರೆ ನೀವು ನೋಡಿ, ಇಲ್ಲೊಂದು ಮರ ಇತ್ತು ದೊಡ್ಡದು. ಇದನ್ನು ಸಾಕೋಗಿ ಅದು ಎಷ್ಟು ವರ್ಷ ತಗೊಂಡಿದ್ರು ನಮ್ಮ ತಾತ. ನಾವು ಮಾರಿಬಿಟ್ವಿ. ಇಲ್ಲಿ ಈ ಹುಣಸೆ ಮರದ ಪಕ್ಕ ಯಾವಾಗಲೂ ಜೋಳ ಎಲ್ಲ ಒಯ್ಲಿಗೆ ಜೋಳ ತಿನ್ನಾಕ್ಬಿಡ್ತಾಯಿತ್ತು. ಅದಕ್ಕೆ ಇದನ್ನ ಮಾರಿ ಕಡಿಸ್ಬಿಟ್ವಿ. ಅಂದರೆ ಅದನ್ನ ಬೆಳೆಸ್ಬೇಕಾದ್ರೆ ಎಷ್ಟು ಶ್ರಮ ಬೇಕು ಅಂತ ನಮಗೂ ಗೊತ್ತು. ಏನು ಮಾಡೋಕ್ಕಾಗಲ್ಲ. ಅಂದರೆ ಇಲ್ಲೇನಪ್ಪ ಅಂತಂದ್ರೆ ಒಂದು ಪ್ಲಸ್ ಪಾಯಿಂಟು, ನಾವು ಜಮೀನಲ್ಲಿ ಎಷ್ಟೇ ಕೆಲಸ ಮಾಡಿದ್ರು, ಎಷ್ಟೇ ಕಷ್ಟ ಬಿದ್ದರೂ ನಮ್ಮ ಪ್ರಕೃತಿಯನ್ನು ನೋಡಿದಾಗ ಏನೋ ಮನ್ಸಿಗೊಂಥರ ಉಲ್ಲಾಸ. ನಮ್ಮ ಜಮೀನು ಹತ್ರನೇ ಕಾಡಿರೋದ್ರಿಂದ ಒಂಥರ ಎಲ್ಲ ನೋವು ಮರೆಸುತ್ತೆ. ಪ್ರಕೃತಿ ಮುಂದೆ ಯಾವುದೂ ಇಲ್ಲ ಅಂತಾರಲ್ಲ, ಆ ಥರ. ಇದು ಈರುಳ್ಳಿ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಈರುಳ್ಳಿಗೆ ಏನೋ ಎಲ್ಲ ಔಷಧಿ ಹೊಡೆದಿದ್ದೀವಿ, ಏನೋ ಆಗುತ್ತೆ. ನಮ್ಮ ವಿಡಿಯೋನೆಲ್ಲ ನೀವು ನೋಡಬೇಕು ಫ್ರೆಂಡ್, ಪೂರ್ತಿಯಾಗಿ ನೋಡಬೇಕು. ಓಕೆ ಫ್ರೆಂಡ್, ಬಾಯ್.